ಸಿಸಿಎಲ್ ಕ್ರಿಕೆಟ್ ಹಬ್ಬ ಮತ್ತೆ ಶುರುವಾಗ್ತಾ ಇದೆ. ಸ್ಯಾಂಡಲ್ವುಡ್ನಿಂದ ಕಿಚ್ಚ ಸುದೀಪ್, ಬಾಲಿವುಡ್ನ ಸೊಹೈಲ್ ಖಾನ್, ಕಾಲಿವುಡ್ನ ಆರ್ಯ ಮತ್ತು ಜೀವಾ, ಟಾಲಿವುಡ್ನಿಂದ ತಮನ್ ಮತ್ತು ಸುಧೀರ್ ಬಾಬು, ಬಂಗಾಳಿಯಿಂದ ಜಿಸ್ಸು ಸೇನ್ ಗುಪ್ತಾ, ಪಂಜಾಬಿಯಿಂದ ಬೊನು ಧಿಲೋನ್ ಹಾಗೂ ಸೋನು ಸೂದ್, ಮಲಯಾಳಂನಿಂದ ಇಂದ್ರಜಿತ್ ಸುಕುಮಾರನ್, ಒನ್ನಿ ಮುಕುಂದನ್ ಸೇರಿದಂತೆ ಎಲ್ಲ ನಾಯಕರುಗಳು ದುಬೈನಲ್ಲಿ ಸಿಸಿಎಲ್ಗಾಗಿ ಜಾಯಿನ್ ಆಗಿದ್ದಾರೆ. ಬುರ್ಜ್ ಖಲೀಫಾ ಕಟ್ಟಡದ ಮೇಲೆ ಪ್ರೋಮೋದ ಅನಾವರಣವಾಗಿದೆ. ಬಾಲಿವುಡ್ ಸೇರಿದಂತೆ ಭಾರತೀಯ ಚಿತ್ರರಂಗದ ತಾರೆಯರೆಲ್ಲ ಒಂದೆಡೆ ಸೇರಿ ಆಡುವ ಸಿಸಿಎಲ್ ಟೂರ್ನಿ ಮತ್ತೆ ಬಂದಿದೆ. ಸಿನಿಮಾ ತಾರೆಯರನ್ನೆಲ್ಲ ಒಂದೇ ವೇದಿಕೆಯಲ್ಲಿ ನೋಡುವ ಸುವರ್ಣ ಅವಕಾಶ ಅಭಿಮಾನಿಗಳಿಗೆ ಸಿಗ್ತಾ ಇದೆ. ಕಿಚ್ಚ ಸುದೀಪ್ ಇದನ್ನು ಫೆಬ್ರವರಿ 23ರಿಂದ ಆರಂಭವಾಗ್ತಾ ಇದ್ದು ಸಿಸಿಎಲ್ ಸೀಸನ್ 10 ಮಾರ್ಚ್ 17ರವರೆಗೆ ನಡೆಯುತ್ತೆ. ಲೀಗ್ ರೌಂಡ್ ಮಾರ್ಚ್ 10ರವರೆಗೆ ನಡೆಯಲಿದ್ದು ಸುತ್ತಿನಲ್ಲಿ ಒಟ್ಟು 16 ಪಂದ್ಯಗಳಿರಲಿವೆ. ಶಾರ್ಜಾದಲ್ಲಿ ಮೊದಲ ಪಂದ್ಯ ಉದ್ಘಾಟನಾ ಪಂದ್ಯ ಮುಂಬೈ ಹೀರೋಸ್ ವರ್ಸಸ್ ಕೇರಳ ಸ್ಟ್ರೈಕರ್ಸ್ ವಿರುದ್ಧ ನಡೆಯುತ್ತೆ ಅನ್ನೋ ಮಾಹಿತಿನ ನೀಡಿದ್ದಾರೆ. ಇನ್ನು ಜಿಯೋ ಸಿನಿಮಾ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಜೊತೆ ಸಹಭಾಗಿತ್ವವನ್ನು ಹೊಂದಿದ್ದು ಜಿಯೋ ಸಿನಿಮಾದಲ್ಲಿ ಪಂದ್ಯಗಳು ನೇರ ಪ್ರಸಾರವಾಗಲಿವೆ. ಭಾರತದ 8 ಚಲನಚಿತ್ರ ರಂಗಗಳ ಸ್ಟಾರ್ಗಳನ್ನು ಒಳಗೊಂಡಿರುವ 8 ತಂಡಗಳು UAE ಸೇರಿದಂತೆ ಭಾರತದ 5 ಸ್ಥಳಗಳಲ್ಲಿ 24 ದಿನಗಳ ಕಾಲ ಪ್ರಶಸ್ತಿಗಾಗಿ ಸೆಣಸಾಡಲಿವೆ. ಶಾರ್ಜಾದಲ್ಲಿ 3 ಪಂದ್ಯಗಳು ನಡೆಯಲಿದ್ದು ನಂತರ ಲೀಗ್ ಭಾರತಕ್ಕೆ ಕಾಲಿಡಲಿದೆ. ಹೈದರಾಬಾದ್, ಬೆಂಗಳೂರು, ಚಂಡೀಗಢ, ತಿರುವನಂತಪುರ, ವೈಜಾಗ್ನಲ್ಲಿ ಉಳಿದ ಪಂದ್ಯಗಳು ನಡೀತವೆ. ಈ ಬಾರಿ ಮುಂಬೈ ಹೀರೋಸ್ ತಂಡಕ್ಕೆ ನಟ ಸಲ್ಮಾನ್ ಖಾನ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದು ರಿತೇಶ್ ದೇಶ್ಮುಖ್ ಕ್ಯಾಪ್ಟನ್ ಆಗಿ ಆಡಲಿದ್ದಾರೆ. ಸೊಹೈಲ್ ಖಾನ್ ಅವರು ತಂಡದ ಮಾಲೀಕ. ಕರ್ನಾಟಕ ಬುಲ್ಡೋಸರ್ಸ್ ತಂಡಕ್ಕೆ ಸುದೀಪ್ ಕ್ಯಾಪ್ಟನ್ ಆಗಿದ್ದಾರೆ. ತೆಲುಗು ವಾರಿಯರ್ಸ್ ತಂಡಕ್ಕೆ ವಿಕ್ಟರಿ ವೆಂಕಟೇಶ್ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದು ಅಖಿಲ್ ಅಕಿನೇನಿ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ. ಮೋಹನ್ ಲಾಲ್ ಸಹ ಮಾಲೀಕರಾಗಿರುವ ಕೇರಳ ಸ್ಟ್ರೈಕರ್ಸ್ ತಂಡಕ್ಕೆ ಇಂದ್ರಜಿತ್ ಕ್ಯಾಪ್ಟನ್ ಆಗಿದ್ದಾರೆ. ಒಟ್ಟಾರೆ ಭಾರತೀಯ ಚಿತ್ರರಂಗದ ಸ್ಟಾರ್ ನಟರೆಲ್ಲ ಒಂದಾಗಿ ಸೇರುವ ಸಿಸಿಎಲ್ ಸೀಸನ್ 10 ಸದ್ಯದಲ್ಲೇ ಶುರುವಾಗ್ತಾ ಇದೆ.